ಆಗಿದ್ರೆ ನೋಡೋಣ ಮನೆನ. ನೋಡಿ ಈ ಮನೆಗೆನೆ ನಾವ್ ಇವತ್ತು ರೆಂಟ್ ಮಾಡ್ಕೊಂಡು ಬಂದಿರೋದು. ಇದೊಂದು ಕಾಟೇಜ್ ತರ, ಬಟ್ ಇಲ್ಲಿ ಏರಿಯಾ ಏನಿದೆ ಇದು ಫುಲ್ಲು ಪೂರ್ತಿಯಾಗಿ ಗಾರ್ಡನ್ ಏರಿಯಾ ನಮ್ಗೆ ಅಂತಾನೆ ಬಿಟ್ಟಿರೋದು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಒಂದು ಬಾರ್ಬಿಕ್ಯೂ ಸೆಟ್ ಇದೆ, ಕೂತ್ಕೊಳಕ್ ಚೇರ್ಸ್ ಇದೆ. ಬಾರ್ಬಿಕ್ಯೂ ಸೆಟ್ ಇವಾಗ ಚಳಿ ಇರೋದ್ರಿಂದ ಬಾರ್ಬಿಕ್ಯೂ ಸೆಟ್ ಎಲ್ಲ ಏನ್ ಮಾಡ್ತಿಲ್ಲ, ಬಟ್ ಮನೆ ಒಳಗಡೆ ಯಾವ ತರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಹೌಸ್ ನೋಡಿ, ಫುಲ್ಲು ವುಡನ್ ಹೌಸು. ರೂಫ್ ಮಾಮೂಲಿಯಾಗಿ ಏನಂದ್ರೆ ಒಳಗಡೆ ಹೀಟರ್ಸ್ ಇರ್ತೈತೆ, ಬಟ್ ಈ ಮನೆಯಲ್ಲಿ ಹೀಟೆಡ್ ರೂಫ್ಸ್ ಇದೆ. ಆ ರೂಫ್ ಪೂರ್ತಿಯಲ್ಲೂ ಹೀಟ್ ಇರುತ್ತೆ. ಬನ್ನಿ ನೋಡೋಣ ಆಗಿದ್ರೆ ಮನೆನ. ಹೌದು, ಈ ಮನೆ ಜೊತೆಗೆ ಒಂದು ಫ್ರೀ ಆಗಿ ಸಿಕ್ಕಿದೆ. ಏನು ಅಂತನಾ ಬನ್ನಿ ತೋರಿಸ್ತೀನಿ. ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್ ನೋಡ್ತಿರ್ಬೋದು, ಬಟ್ ಇವಾಗ ಒಂಥರ ಗ್ರೀನ್ ಇದೆಲ್ಲ ಆಗೋಗೈತೆ. ಬಟ್ ನಾರ್ಮಲ್ ಆಗಿ ಸಮ್ಮರ್ ಟೈಮಲ್ಲೆಲ್ಲ ಸಖತ್ತಾಗಿರುತ್ತೆ ಗ್ರೀನ್ ಸ್ವಿಮ್ಮಿಂಗ್ ಪೂಲ್. ಬನ್ನಿ ಆಗಿದ್ರೆ ಮನೆ ನೋಡೋಣ. ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಂಡ್ ಬನ್ನಿ, ಮನೆ ನೋಡೋಣ. ಜಿಂಗ್ ಚಾಕ್. ಮನೆ ಒಳಗಡೆ ಆಗ್ಲೇ ಫ್ರೆಂಡ್ಸ್ ಎಲ್ಲ ಅವರೇ, ಸ್ವಲ್ಪ ಗಲೀಜಿರ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಬಟ್ ತೋರಿಸ್ತೀನಿ ಬನ್ನಿ ಮನೆನ. ನೋಡ್ತಿರ್ಬೋದು, ಇದೇ ನಾವು ತಗೊಂಡಿರೋಂಥ ಮನೆ. ಹೇಗಿದೆ ಅಂಜನ್ ಭಯ್ಯ? ಅಂಜನ್ ರಕ್ಕಮ್ಮ ಏ ಬಾಬಾ, दीदी हाय यहाँ सायं यार के लायं करनी ऐसे ऐसे हाँ ऐसे है ना, करके सच करके ಏನು ಕಟ್ ಮಾಡಬೇಕಾ? ನಾನು ಇದು ಈರುಳ್ಳಿ ಯಾಕೆ ಅರ್ಧಂಬರ್ಧ ಕಟ್ ಮಾಡೋದಿಲ್ಲ ಅಕ್ಕ, ಬಿದೀಶ್ ಅಕ್ಕ, ಇದೆಲ್ಲ ಶಿಫ್ಟ್ ಮಾಡಬೇಕಾ? అదిగో చందనన్న వర్క్ చేస్తున్నాడు చూడండి. దీనికి పెడతారంట. ಮಾಡ್ತೀನಿ उसके अंदर तो ये नहीं लाया, जो भी रखा था कोल्ड ड्रिंक का जो भी रखा था కూడా వర్క్ చేస్తున్నాడు. ఎవరైతే వర్క్ చేయలేదన్నారో వాళ్ళందరికీ ఆన్సర్ అనమాట ఇది. చూశారు కదా, గిన్నెలు తోముతున్నాడు. హరిణి అయితే నాన్ స్టాప్ వర్క్ చేస్తుంది, సూపర్వైజర్ అయితే అసలు నాన్ స్టాప్ రెస్ట్లో ఉంది. నేను నాన్ స్టాప్ వీడియోగ్రఫీ వాగుతూనే ఉన్నాను. మీరు పైన చూడొచ్చు ఎంత బాగుంది. ನಮಸ್ಕಾರ ಗುರು. ಇವತ್ತು ರಷ್ಯಾದಲ್ಲಿ 21ನೇ ವರ್ಷದ ಬರ್ತ್ಡೇಗೆ 21 ಥರ ಡಿಫ್ರೆಂಟ್ ಡಿಶ್ನ ಮಾಡಿದ್ದೀವಿ. 21 ಥರ ಡಿಫ್ರೆಂಟ್ ಡಿಶ್ನ ಇವಾಗ ಟೇಸ್ಟ್ ಮಾಡಿ ರಿವ್ಯೂ ಹೇಳ್ತೀನಿ ನೋಡಿ. ಫಸ್ಟು ಫಿಶ್ನ ಟೇಸ್ಟ್ ಮಾಡೋಣ ಸ್ವಲ್ಪ.
ಫಿಶ್ ಬಂದು ಸಾಲ್ಮನ್ ಫಿಶ್ ತಂದಿದ್ದು ಕ್ರೇಜಿಯಾಗಿ ಆಗೈತೆ. ಓಕೆ Thank you for this is too good. ನೆಕ್ಸ್ಟು ಇದು ಬಂದು ಚಿಕನ್ 65 ಚಿಕನ್ 65 ಟೇಸ್ಟ್ ಮಾಡ್ತೀನಿ ಇವಾಗ. ಚಿಕನ್ 65 ಮಾತ್ರ ಕ್ರೇಜಿ ಅಂದ್ಕೊಳ್ಳಿ. ಚಿಕನ್ 65 ಅಲ್ಲಿ ಆ ಖಾರ ಇರ್ಬೋದು, ಚಿಕನ್ 65 ಗ್ರೇವಿ ಇರ್ಬೋದು, ಸೂಪರ್ ಆಗೈತೆ. ನೆಕ್ಸ್ಟು ಪ್ರಾನ್ 65 ಅಂತ, ಪ್ರಾನ್ಸ್ನ ಯಾರು ಇಷ್ಟೊಂದೆಲ್ಲ ಟ್ರೈ ಮಾಡಲ್ಲ. ಫಾರ್ ದ ಫಸ್ಟ್ ಟೈಮ್ 21ನೇ ಬರ್ತಡೇಗೆ 21 ಥರ ಡಿಶಸ್ಸು. ಪ್ರಾನ್ಸ್ ಫ್ರೈ, ಪ್ರಾನ್ 65 ನೋಡ್ರಿ. ಪ್ರಾನ್ಸಲ್ಲಿ ನಾರ್ಮಲ್ ಆಗಿ ಯಾರಾದ್ರೂ ಮಾಡಿದ್ರೆ ಆ ಪ್ರಾನ್ಸ್ ಒಂದು ಸೀ ಫುಡ್ ಟೇಸ್ಟ್ ಇರ್ತೈತೆ. ಆ ಸೀ ಫುಡ್ ಟೇಸ್ಟ್ ಜೊತೆಗೆ ನಮ್ಮ ಇಂಡಿಯನ್ ಮಸಾಲ ಸೇರಿಸಿ ಕ್ರೇಜಿ ಅನ್ಕೊಳ್ಳಿ, ಕ್ರೇಜಿ. ಇವೆರಡು ಅರಿಣಿ ಮಾಡಿರೋದು. ಅರಿಣಿಗೆ ತುಂಬ ತುಂಬ ಥ್ಯಾಂಕ್ ಯು ಅರಿಣಿ. మనకైతే థ్యాంక్ యూ సార్. ನೆಕ್ಸ್ಟು ಇದು ಬಂದು ಚಿಕನ್ ಸಾಂಬಾರ್. ಚಿಕನ್ ಗ್ರೇವಿನೂ ಚೆನ್ನಾಗಿದೆ. ನಾನೇ ಕ್ಯಾಮೆರಾ ಮ್ಯಾನು. ಹೇಳ್ತೀನಿ ಚಿಕನ್ ಸಾಂಬಾರ್ ಮಾತ್ರ ಕ್ರೇಜಿಯಾಗಿ ಆಗೈತೆ, ಸಕ್ಕದಾಗೈತೆ. ನಾರ್ಮಲ್ ಆಗಿ ಒಂದು ನಾರ್ಮಲ್ ಸ್ಪೈಸ್ ಇರ್ಬೋದು, ಖಾರ ಇರ್ಬೋದು, ಉಪ್ಪಿರ್ಬೋದು, ಎಲ್ಲ ಸಕ್ಕದಾಗಿ ಹಾಕ್ತವನೆ. ಇದನ್ನ ಮಾಡಿರೋದು ನಮ್ಮ ಕ್ಯಾಮ್ರಾಮನ್ ದಿಗ್ವಿಜಯ್. ಥ್ಯಾಂಕ್ಸ್ ದಿಗ್ವಿಜಯ್. ವೆಲ್ಕಮ್ ಅನ್ನ. ನೆಕ್ಸ್ಟು ಪೆಪ್ಪರ್ ಚಿಕನ್ ಇದನ್ನು ಹರಿಣಿ ಮಾಡಿರೋದು. ಹರಿಣಿ ಥ್ಯಾಂಕ್ ಯು ಸೋ ಮಚ್. ಪೆಪ್ಪರ್ ಚಿಕನ್ನು ಮಾತ್ರ ಸಕ್ಕತ್ತಾಗೈತೆ. ನಾರ್ಮಲಾಗಿ ನಂಗೆ ಯಾವ್ದಾದ್ರು ಅಡುಗೆ ಮಾಡಬೇಕಾದ್ರೆ ಪೆಪ್ಪರ್ ಹಾಕೋಕ್ಕೆ ಬರಲ್ಲ. ಪೆಪ್ಪರ್ ಹಾಕಿದ್ರೆ ನಾನು ಒಂದೊಂದ್ಸತಿ ಕೆಡಿಸ್ಬಿಡ್ತೀನಿ ಅಡುಗೆನ. ಅದರಲ್ಲೂ ಪೆಪ್ಪರ್ ಚಿಕನ್ ಅಂತ ಮಾಡೋರು ಸಕ್ಕತ್ತಾಗೈತೆ ಮಾತ್ರ. ಇಷ್ಟು ಆಲೂ ಡ್ರೈ ಗೋಬಿ ನೋಡೋಣ ಹೆಂಗೈತೆ ಅಂತ. ಆಲೂ ಡ್ರೈ ಗೋಬಿ ಏನು ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ, ನಾರ್ಮಲ್ ಆ್ಯಾವ್ರೇಜ್ ಅಷ್ಟಕ್ಕಷ್ಟೇ, ಬಟ್ ಚೆನ್ನಾಗೈತೆ. ನೆಕ್ಸ್ಟು ಇದನ್ನು ಮಾಡ್ಸೋಕ್ಕಂತೂ ಫುಲ್ಲು ಇದು ಮಾಡಿದ್ದೀನಿ. ಪ್ರಾನ್ಸ್ ತೊಕ್ಕು ಅಂತೆ, ಪ್ರಾನ್ಸ್ ನೆಕ್ಕು ಅಲ್ಲ, ಪ್ರಾನ್ಸ್ ತೊಕ್ಕು ನೋಡ್ರಿ ಇಲ್ಲಿ. ಪ್ರಾನ್ಸ್ ತೊಕ್ಕು ಟ್ರೈ ಮಾಡೋಣ ಇದನ್ನು ಇವಾಗ. ಅಲ್ಟಿಮೇಟ್ ಟೇಸ್ಟ್ ಐತೆ ಪ್ರಾನ್ಸ್ ತೊಕ್ಕು ಮಾತ್ರ, ಸೂಪರ್ ಆಗೈತೆ. ನೆಕ್ಸ್ಟು ಇಲ್ಲಿ ಬರೋಣ. ಎಲ್ಲ ಬರೀ ನಾನ್ ವೆಜ್ ಆಗೋದ್ರೆ ವೆಜ್ ತಿನ್ಬೇಕಲ್ವಾ, ಅದಕ್ಕೆ ವೆಜ್ಜು. ಮಶ್ರೂಮ್ ಬಿರಿಯಾನಿ ನೋಡಿ, ಮಶ್ರೂಮ್ ಬಿರಿಯಾನಿ ತಿನ್ನೋಣ ಬನ್ನಿ. ಆಹಾ ಏನು ಟೇಸ್ಟ್ ಗುರು ಮಶ್ರೂಮ್ ಬಿರಿಯಾನಿದು, ಅಲ್ಟಿಮೇಟ್. ಬಿರಿಯಾನಿ ನಾರ್ಮಲಾಗಿ ನಂಗೆ ಇಷ್ಟ ಆಗಲ್ಲ, ಯಾಕೆಂದರೆ ಎಲ್ಲರೂ ಹೋಟ್ಲಿಗೆ ಹೋಗ್ಬೋದು, ಇಲ್ಲಿ ಎಲ್ಗಾರು ಹೋದಾಗ ಮಶ್ರೂಮ್ ಬಿರಿಯಾನಿ ಏನು ಅಷ್ಟಾಗೇನಿರಲ್ಲ. ಅದರಲ್ಲೂ ನಮ್ಮ ಇಂಡಿಯಾದಲ್ಲೂ ಇಷ್ಟಕ್ಕಿಷ್ಟೇ ಇರ್ತೈತೆ. ಬಟ್ ಇಲ್ಲಿ ಇವರು, ನಾನೊಂದು ಈ ಸತಿ ಇಂಡಿಯಾಗೆ ಹೋದಾಗ ಮಶ್ರೂಮ್ ಅಡ್ಡ ಅಂತ ಒಂದು ಇದರಲ್ಲಿ ಮಶ್ರೂಮ್ ಬಿರಿಯಾನಿ ತಿಂದಿದ್ದೆ. ಸೇಮ್ ಟು ಸೇಮ್ ಮಶ್ರೂಮ್ ಬಿರಿಯಾನಿ ಮಾಡೋರೆ, ಕ್ರೇಜಿ ಅಂದ್ಕೊಳ್ಳಿ. ನೆಕ್ಸ್ಟು ನನಗಿದು ಇಷ್ಟ ಇಲ್ಲ, ಆದರೂ ನೋಡೋಣ, ಟ್ರೈ ಮಾಡೋಣ ಬನ್ನಿ ನೋಡೋಣ. ಚಿಕನ್ ಪಾಸ್ತಾ ನೋಡ್ರಿ, ಚಿಕನ್ ಪಾಸ್ತಾ ಅಷ್ಟು ಕಷ್ಟ ಹೇಳ್ತೀನಿ. ನಿಮ್ಗೆ ಇಷ್ಟ ಇರ್ಬೋದು, ಬಟ್ ನಂಗೇನು ಅಷ್ಟೊಂದು ಇಷ್ಟ ಇಲ್ಲ. ಚಿಕನ್ ವೈಟ್ ಸಾಸ್ ಪಾಸ್ತಾ ಅಂತ ನಂಗೇನು ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಆ್ಯಾವ್ರೇಜ್ ಆಗೈತೆ. ನೆಕ್ಸ್ಟ್ ಕಂಡ್ರಿ ಇಂಡಿಯಾದಲ್ಲಿ ಎಲ್ಲರೂ ತಿನ್ನೋದು ಬಿರಿಯಾನಿ. ಬನ್ನಿ ಬಿರಿಯಾನಿ ಟೇಸ್ಟ್ ಮಾಡೋಣ. ಬಿರಿಯಾನಿ ಮಾತ್ರ ಅಲ್ಟಿಮೇಟು. ಪೀಸು ಏನಂತೀರಾ, ಪೀಸ್ ಅಂದರೆ ಇದು ಸೂಪರಾಗಿ ಪೀಸ್ ಇದು ಮಾಡವ್ರೆ.
ನೆಕ್ಸ್ಟು ಸಲಾಡ್ಸಲ್ಲಿ ಇನ್ನೇನು ನಾರ್ಮಲ್ ಸೌತೆಕಾಯಿ, ಕ್ಯಾರೆಟು, ನಾರ್ಮಲ್ ಟೇಸ್ಟ್ ಎಲ್ಲ ಕಡೆ. ನೆಕ್ಸ್ಟು ಇದು ನಾನು ಮಾಡೋರೆ, ನಾನು ತಿನ್ನೋದು ಹೊಟ್ಟೆ ತಿನ್ಬೋದು, ಟೇಸ್ಟ್ ನಿಮಗೂ ಗೊತ್ತಿರ್ತೈತೆ. ಚಪಾತಿ ಟೇಸ್ಟು ನಿಮಗೆ ಗೊತ್ತಿರ್ತೈತೆ. ಇನ್ನೊಂದು ನಮ್ಮ ತೆಲಂಗಾಣದ ಹೈದ್ರಾಬಾದ್ ಹುಡುಗ ಒಬ್ಬ ಅಜಯ್ ಬಾಬು ಅಂತ, ಅವ್ನು ಮಾಡಿರೋ ಹೈದ್ರಾಬಾದಿ ಬಿರಿಯಾನಿ ತಿನ್ನೋಣ ಬನ್ನಿ. ಆಹಾ, ಹೈದ್ರಾಬಾದಿ ಬಿರಿಯಾನಿ ಅಂದರೆ ಇದು. ನಾನು ಇಷ್ಟು ವರ್ಷದಲ್ಲಿ ನಾರ್ಮಲಾಗಿ ಹೈದ್ರಾಬಾದಿ ಬಿರಿಯಾನಿ ತಿಂದಿಲ್ಲ. ಇಲ್ಲಿಗೆ ಬಂದಮೇಲೆ ಇವನು ನಮ್ಮ ತೆಲಂಗಾಣದ ಹುಡುಗ ಅಜಯ್ ಬಾಬು ಅಂತ, ಅವನೇ ಹೈದ್ರಾಬಾದಿ ಬಿರಿಯಾನಿ ಮಾಡಿ ತಿನ್ಸಿರೋದು. ಚೆನ್ನಾಗೈತೆ, ಸೂಪರ್ ಆಗೈತೆ. ಇಷ್ಟು ಬಂದು ಸ್ವೀಟ್ ಡಿಶಸ್ ಕಣ್ರಿ. ನೋಡ್ರಿ, ಸ್ವೀಟ್ ಡಿಶಸ್ ತೋರಿಸ್ತೀನಿ. ಫ್ರೂಟ್ ಜ್ಯೂಸು, ಚಾಕ್ಲೇಟ್ ಮಿಲ್ಕು, ಕೊಕೊಕೋಲಾ, ಪ್ಯಾಂಟಾ. ಇದು ಬಂದು ಚಾಕ್ಲೇಟ್ ಐಸ್ ಕ್ರೀಮು ವಿತ್ ಚಾಕ್ಲೇಟ್ ಟಾಪಿಂಗ್ಸು, ಸೂಪರಾಗಿರ್ತೈತೆ. ಪ್ಲಸ್ ಇನ್ನೊಂದು ನನಗೆ ಇಷ್ಟ ಆದಂಥ ಡಿಶ್ಶು ನೋಡ್ರಿ, ಗುಲಾಬ್ ಜಾಮೂನ್. ನೋಡೋಣ ಬನ್ನಿ. ಆಹಾ, ನಾರ್ಮಲಾಗಿ ಗುಲಾಬ್ ಜಾಮೂನ್ ಎಲ್ಲ ಹಂಗೆ ಇರ್ತವೆ. ಡ್ರೈ ಜಾಮೂನ್ ಕ್ರೇಜಿ. ಸ್ಪೂನ್, ದೊಡ್ಡ ಸ್ಪೂನ್ ಕೊಟ್ಟವ್ರೆ, ಆದರೂ ಪರವಾಗಿಲ್ಲ. ನಾರ್ಮಲಾಗಿ ಚಾಕ್ಲೇಟ್ ಐಸ್ ಕ್ರೀಮ್ ಹಂಗೆ ಇರ್ತೈತೆ, ಬಟ್ ಚಾಕ್ಲೇಟ್ ಐಸ್ ಕ್ರೀಮ್ನ ಚಾಕ್ಲೇಟ್ ಟಾಪಿಂಗ್ಸ್ ಜೊತೆ ತಿಂದರೆ ಹೆಂಗಿರ್ತೈತೆ ಅಂತ ನೋಡೋದು. ಆಹಾ, ಸೂಪರ್. ಇದು ನಮಗೆ ಇಂಡಿಯಾದಲ್ಲಿ ಹರ್ಷೀಸ್ ಟಾಪಿಂಗ್ಸ್ ಆ ಥರ ಎಲ್ಲ ಸಿಗ್ತಾವಲ್ಲ, ಇಲ್ಲೂ ಒಂಥರ ಟಾಪಿಂಗ್ಸ್ ಸಿಗ್ತವೆ. ಐಸ್ ಕ್ರೀಮ್ ಜೊತೆ ಟಾಪಿಂಗ್ಸ್ ಮಸ್ತ್. ಇನ್ನೇನು ಕೂಲ್ ಡ್ರಿಂಕ್ಸ್ಗಳ್ನೆಲ್ಲ ನೀವು ಕುಡ್ದೇ ಇರ್ತೀರಾ. ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಹೆಂಗಿರ್ತೈತೆ ಇಲ್ಲೂ ಕೂಲ್ ಡ್ರಿಂಕ್ಸ್ ಹಂಗೆ ಇರ್ತವೆ. ನಿಮಗೆ ಇದೇ ನನ್ನ ಬರ್ತಡೇ ಆಗಿತ್ತು, 21st ಇಯರ್ ಬರ್ತಡೇಗೆ 21 ಥರ ಡಿಶಸ್ ಇದೇ ಆಗಿತ್ತು. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ನೀವು ನಿಮ್ಮ 21st ಬರ್ತಡೇನ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಗುಡ್ ಬಾಯ್.